ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಹಾಗೆ ಭೀಮ ಮತ್ತು ಮಂಚಯ್ಯನ ಶಿಕ್ಷೆ ಇಲ್ಲಿಗೆ ಕೊನೆಯಾಗತ್ತೆ. ಇದೆಂತ ತೀರ್ಪು ಕೊಟ್ಟು ಹೋಗ್ತಿದ್ದೀರಿ ನೀವು? ನನ್ಗೆ ಉತ್ತರ ಬೇಕು. ಹಾಗೆ ಹೋಗೋ ಹಾಗಿಲ್ಲ, ನೀವು ನಿಂತ್ಕೊಳ್ಳಿ. ಮೇಘನಾಥ್ ಅವರೇ, ಹೀಗಾಗ್ಲೇಬೇಕಿತ್ತು. ಇವತ್ ನನ್ ಗಂಡ ಭೀಮರಾವ್ ಅಂಬೇಡ್ಕರ್ ಗೆಲುವು ಸಾಧಿಸ್ಲೇಬೇಕಿತ್ತು. ಯಾಕೆ? ಏನ್ ವಿಶೇಷ ಇವತ್ತು? ಇವತ್ ಏಪ್ರಿಲ್ 14. ಏಪ್ರಿಲ್ 14 ಅಂದ್ರೆ ಇವತ್ ನನ್ ಗಂಡ ಭೀಮರಾವ್ ಅಂಬೇಡ್ಕರ್ ಅವ್ರ ಜನ್ಮದಿನ. ಭೀಮರಾವ್ ಅಂಬೇಡ್ಕರ್ ಅವ್ರ ಜನ್ಮದಿನದಂದು ನ್ಯಾಯ ಹೇಗ್ ಸೋಲಕ್ ಸಾಧ್ಯ? ಸರಿಯಾಗಿ ಹೇಳಿದೆ ರಮ್ಮ. ನನ್ನ ತಮ್ಮ ಭೀಮ ಇವತ್ತಿನವರೆಗೂ ನ್ಯಾಯಕ್ಕೋಸ್ಕರ ಮಾತ್ರ ಹೋರಾಡ್ದವನು. ಅಂಥದ್ರಲ್ಲಿ ಇವತ್ತವನು ಹುಟ್ಟಿದ್ದಿನ ನ್ಯಾಯಕ್ಕೆ ಜಯ ಸಿಕ್ಕಿದೆ. ಆಹಾ, ಇವತ್ತು ನನ್ನ ಗೆಳೆಯ ಭೀಮನ್ ಜನ್ಮದಿನ. ಭೀಮನ್ ಹುಟ್ಟುದಬ್ಬನ ಧಾಮ್ ಧೂಮ್ ಅಂತ ಮಾಡೋದೆ. ಭೀಮಾ, ನೀನ್ ಇಲ್ಲೇ ಇರು, ನಾನು ಈಗ್ಲೇ ಬಂದೆ. ಅಯ್ಯೋ ಮಧು, ಎಲ್ಲಿ ಹೋಗ್ತಿದ್ಯಾ? ನಿಂತ್ಕೋ. ಹೌದು, ಭೀಮರಾವ್ ಹುಟ್ಟಿದ ದಿನಾನ ಹಬ್ಬದ ತರ ಆಚರಿಸೋಣ ನಾವು. ನಡೀರೋ. ಮಧು, ಏನಿದೆಲ್ಲ? ಭೀಮಾ, ನೀನು ನಮ್ಗೆಲ್ಲ ಸೂರ್ಯನ್ ಬೆಳಕಿದ್ದಂತೆ. ನೀನು ಕಗ್ಗತ್ಲು ಕಳಿಯೋ ಸೂರ್ಯನ್ ಕಿರಣದಂತೆ ನಮ್ಮಲ್ಲಿ ಸ್ವಾಭಿಮಾನದ ಕಿಡಿ ಹಚ್ಚಿದ್ಯಾ. ನಿನ್ನ ಗೆಲುವು ನಮ್ಮಲ್ಲಿ ಒಂದು ಹೊಸ ಬೆಳಕು ಮೂಡಿಸಿದೆ. ಇವತ್ತೆಲ್ರೂ ಈ ಪಂಜಿನ ಬೆಳಕಿನ ಮೂಲಕ ನಿನ್ನ ಜನ್ಮದಿನಕ್ಕೆ ನಮ್ಮೆಲ್ಲರಿಂದ ಒಂದು ಸಣ್ಣ ಉಡುಗೊರೆ. ಜನ್ಮದಿನದ ಶುಭಾಶಯಗಳು ಗೆಳೆಯ. ಜೈ ಭೀಮ್, 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 ಜೈ ಭೀಮ್. ಭೀಮ್, ಜೈ ಭೀಮ್. ನೀವು ಈ ಪ್ರೀತಿ ಹೊರೆನ ನಾನು ಹೇಗೆ ನಿಭಾಯಿಸ್ತೀನಿ ನನಗೆ ಖಂಡಿತ ಗೊತ್ತಿಲ್ಲ. ಇದಿನ್ನೂ ಶುರು ಅಷ್ಟೇ ಭೀಮಾ. ವಟಾರದಲ್ಲಿ ನಿನ್ನ ಹುಟ್ಟಿದ ದಿನಾನ ಇನ್ನೂ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಇಲ್ಲ, ಅದ್ರ ಅವಶ್ಯಕತೆ ಏನಿದೆ? ಅವಶ್ಯಕತೆ ಇದೆ ಭೀಮಾ. ಭೀಮಾ, ನಿನ್ನಿಂದ ಇವರಿಗೆಲ್ಲ ಇವತ್ತು ನ್ಯಾಯದ ದಿನವನ್ನು ಆಚರಿಸುವ ಅವಕಾಶ ಸಿಕ್ಕಿದೆ.
ಅದು ನಿನ್ನ ಜನ್ಮದಿನದಂದು ಇವರೆಲ್ಲ ಶತಮಾನಗಳಿಂದ ತಮ್ಮ ಮೇಲೆ ನಡೀತಿರೋ ದಬ್ಬಾಳಕೆಯಿಂದ ಮುಕ್ತಿ ಪಡೆದು ಸಂತೋಷ ಆಚರಿಸೋಕೆ ನಿಂತಿದ್ದಾರೆ. ಆಚರಿಸ್ಲಿ, ಖುಷಿ ಪಡ್ಲಿ ಬಿಡು ಭೀಮಾ. ಭೀಮಾ, ನೀನು ಇವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗೋಲ್ಲ. ಬದಲಾಗಿ ಇವ್ರಿಗೋಸ್ಕರ ಕೆಲಸ ಮಾಡು, ಇವ್ರಿಗಾಗಿ ಹೋರಾಟ ಮಾಡು, ಇವರೆಲ್ಲರ ಜೀವನ ಬದಲಾಯಿಸು. ಇದೇ ಇವರ ಪ್ರೀತಿಗೆ ಬದಲಾಗಿ ನೀನ್ ಕೊಡೋ ಗೌರವ ಭೀಮಾ. ನೀನು ನಿನ್ನ ಜೀವನದಲ್ಲಿ ಇನ್ನಷ್ಟು ಎತ್ತರದ ಸ್ಥಾನವನ್ನು ಗಳಿಸು. ಮುಂದಿನ ಪೀಳಿಗೆ ಏಪ್ರಿಲ್ 14 ನಿನ್ನ ಜನ್ಮ ದಿನವನ್ನ ನ್ಯಾಯ ದಿನವನ್ನಾಗಿ ಆಚರಿಸಬೇಕು. ಭೀಮಾ ಕೇವಲ 1000 ವರ್ಷ ಅಲ್ಲ, ಎಲ್ಲಿವರೆಗೂ ಮೇಲು ಕೀಳು ಅನ್ನೋ ಭಾವನೆ ತುಂಬಿರುತ್ತೋ ಅಲ್ಲಿವರೆಗೂ ಭೀಮಾ ಅಂತವ್ರ ಶಕ್ತಿಯಾಗಿರ್ತಾನೆ, ಈ ಮಾನವ ಜಾತಿ ಇರೋವರೆಗೂ. ಮುಂದಿನ ಪೀಳಿಗೆ ನನ್ನನ್ನು ನೆನಪಿಸ್ಕೊಳುತ್ತೋ ಇವು, ಅದ್ರ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಗುರುಗಳೇ. ಆದರೆ ನಾನೊಂದು ಆಶ್ವಾಸನೆ ಮಾತ್ರ ಕೊಡಕ್ಕೆ ಇಷ್ಟಪಡ್ತೀನಿ. ನನ್ನ ಕೊನೆ ಉಸಿರಿರೋ ತನಕ ನನ್ನ ಜನರಿಗೋಸ್ಕರ, ನನ್ನ ಸಮಾಜಕ್ಕೋಸ್ಕರ ಹೋರಾಟ ಮಾಡ್ತಾನೆ ಇರ್ತೀನಿ. ಅವ್ರ ಉದ್ಧಾರಕ್ಕೋಸ್ಕರ ಕೆಲಸ ಮಾಡ್ತಾನೆ ಇರ್ತೀನಿ. ಅವ್ರಿಗೆ ನ್ಯಾಯ ಕೊಡಿಸ್ತಾನೆ ಇರ್ತೀನಿ. ಮತ್ತೆ ಎಲ್ರಿಗೂ ಪಕ್ಷಪಾತ ಇಲ್ಲದೆ ನ್ಯಾಯ ಸಿಗೋ ಹಾಗೆ ಮಾಡ್ತೀನಿ. ಭೀಮರಾವ್, ನ್ಯಾಯದ ಬಗ್ಗೆ ನೀನೇನು ಮಾತಾಡೋದು? ನೀನು ಯಾವಾಗಲೂ ನಿನ್ನ ಸ್ವಾರ್ಥದ ಬಗ್ಗೆನೇ ಮಾತಾಡ್ತಿರ್ತೀಯ. 4 ಜನರು ಕೆಲಸ ಕಿತ್ಕೊಂಡ ನಿಮ್ ಭೀಮ 4 ಜನರು ಹಕ್ಕಿನ ಬಗ್ಗೆ ಮಾತಾಡ್ತಿದ್ದಾನೆ ಇಲ್ಲಿ ನಿಂತ್ಕೊಂಡು. ಇದ್ಯಾವ ಸೀಮೆ ಸಮಾನತೆ? ಹೋಗು, ನೀನು ಹುಟ್ಟಹಬ್ಬದ ಹೊಸ ನಾಟಕ ಶುರು ಮಾಡು, ಸಂತೋಷ ಪಡು ಹೋಗು. ಇವತ್ತು ನಿಮಗೆಲ್ಲ ಭೀಮನ ಮೇಲೆ ಅಸಮಾಧಾನ ಇರೋದ್ರಿಂದ ನಿಮ್ಗೆ ಅರ್ಥ ಆಗೋದಿಲ್ಲ ಭೀಮ ನಿಮಗೋಸ್ಕರ ಎಷ್ಟೆಲ್ಲ ಮಾಡಿದಾನೆ ಅಂತ. ಆದರೆ ಒಂದಿನ ಗೊತ್ತಾಗುತ್ತೆ, ನಿಮಗೆಲ್ಲ ಸತ್ಯದ ಅನಾವರಣ ಆಗುತ್ತೆ. ಎಲ್ಲರೂ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೊತೆ ಇಡೀ ರಾಷ್ಟ್ರನೇ ಭೀಮನ ಜನ್ಮದಿನವನ್ನು ಆಚರಿಸುತ್ತೆ. ಇವತ್ತು ನಿಮಗೆ ಭೀಮರಾವ್ ಒಬ್ಬ ಸಾಧಾರಣ ವ್ಯಕ್ತಿಯಂತೆ ಕಾಣ್ತಾ ಇರ್ಬೋದು, ಆದರೆ ಒಂದಿನ ಬರುತ್ತೆ, ದೇಶದ ಮೂಲೆ ಮೂಲೆಗಳಲ್ಲೂ ಭೀಮನ ಜೈಕಾರ ಮೊಳಗುತ್ತೆ. ಮತ್ತೆ ನೀವು ಜೀಜಾಬಾಯಿ, ಯಾವತ್ತೂ ನೀವು ಭೀಮನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಲಿಲ್ಲ. ಮಲತಾಯಿಯಾಗಿಯೇ ಉಳ್ಕೊಂಡ್ಬಿಟ್ಟಿದ್ದೀರ. ನಿಮ್ಗೊಂದು ಸಲಹೆ ಕೊಡ್ತಿದ್ದೀನಿ, ನಿಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡು ಬದಲಾಗಿ ನಿಮಗೆ ಭೀಮನ ಮೇಲಿರೋ ದ್ವೇಷನ ಮನಸ್ಸಿಂದ ಕಿತ್ತಾಕಿ ಅವನನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಇದರಿಂದ ನಾಳೆ ನಿಮಗೂ ಈ ಸಮಾಜದಲ್ಲಿ ಭೀಮನ ರೀತಿ ಗೌರವ ಸಿಗುತ್ತೆ. ಈಗ ನೀವೆಲ್ಲರೂ ಹೋಗಿ ಭೀಮನ ಜನ್ಮದಿನವನ್ನು ಆಚರಿಸಿ ಭೀಮಂಗೆ ಧನ್ಯವಾದ ಹೇಳಬೇಕು. ಯಾಕೆಂದ್ರೆ ಇಲ್ಲಿವರೆಗೂ ಯಾವಾಗಲೂ ಭೀಮರಾವ್ ನಿಮ್ಮೆಲ್ಲರಿಗೋಸ್ಕರ ಯೋಧನ ರೀತಿ ನಿಂತು ಕಾದಾಡಿದಾನೆ. ಇವನನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಈಗ ಅವನ ಸಂತೋಷದಲ್ಲಿ ನಿಮ್ಮ ಸಂತೋಷ ನೋಡಿ. ಹಾಗೆ ನಾಳೆ ಬೆಳಿಗ್ಗೆ ವಠಾರದಲ್ಲಿ ಭೀಮನ ಬೆಂಬಲಿಗರ ಸಮ್ಮೇಳನ ಇರುತ್ತೆ, ಔತಣಕೂಟ ಇರುತ್ತೆ. ಭೀಮ, ನೀನು ನಿನ್ ಮನ್ಸಿನ ಮಾತು ಹೇಳ್ಬೇಕು ನಾಳೆ. ಅಯ್ಯೋ, ಅದ್ರ ಅವಶ್ಯಕತೆ ಇಲ್ಲ. ಮತ್ತು ಅವಶ್ಯಕತೆ ಇದೆ ಭೀಮ. ನಾಳೆ ಬೆಳಿಗ್ಗೆ ಭೀಮನ್ ಹುಟ್ಟುಹಬ್ಬಕ್ಕೆ ಸಿದ್ಧ ಮಾಡೋಣ ಬನ್ನಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಜೈ ಭೀಮ್ ಜೈ ಭೀಮ್ ಜೈ ಭೀಮ್. ಜನ್ಮದಿನದ ಶುಭಾಶಯಗಳು ಭೀಮಾ. ಇಲ್ಲಿ ಕೇಳಿ, ಒಂದ್ ನಿಮಿಷ ಇಲ್ಲಿ ಬನ್ನಿ, ಬೇಗ ಬನ್ನಿ. ಏನಾಯ್ತು ರಮ್ಮ? ಯಾಕೆಲ್ಲ ಕರ್ಕೊಂಬಂದೆ? ಏನಾಯ್ತು ಹೇಳು. ಆಗ್ಲಿಂದ ಹೀಗೆ ನಿಂತೇ ಇದೆಯಾ? ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಭೀಮಾ ಬಾಪ ಹೊರಗೆ. ಬಂದೆ ಮಧು. ನನಗೆ ಹೋಗ್ಬೋದಾ? ಬೇಡ. ಯಾಕೆ? ನಮ್ ಜಾತಿಯ ದೊಡ್ಡ ಯೋಧನಿಗೆ ಜನ್ಮದಿನದ ಶುಭಾಶಯಗಳು. ಅಯ್ಯೋ, ಧನ್ಯವಾದ. ಭೀಮಾ ಬಾಪ ಹೊರಗೆ. ಬಂದೆ ಮಧು. ಈಗ ಹೋಗ್ಬೋದಾ? ಇಲ್ವಾ? ಬೇಡ. ನಮ್ ಜಾತಿಯ ಏಕೈಕ ಬೆಳಕಿಗೆ ಜನ್ಮದಿನದ ಶುಭಾಶಯಗಳು. ರಮಾ, ಭೀಮಾ ಬೇಗ ಬಾ ಹೊರಗೆ. ಬೇಡ. ಈಗ ಎಲ್ಲಿವರೆಗೂ ನೀನ್ ಹೇಳಲ್ವೋ ಅಲ್ಲಿವರೆಗೂ ನಾನು ಹೋಗಲ್ಲ. ಇಲ್ಲೇ ನಿಂತಿರ್ತೀನಿ, ಅದೇನಾದ್ರೂ ಆಗಲಿ. ಜನ್ಮದಿನದ ಶುಭಾಶಯಗಳು. ರಮಾ, ಏನಿದೆಲ್ಲ? ನಿಮ್ ಜೊತೆ ಬದುಕಿರೋದೇ ಒಂದ್ ದೊಡ್ಡ ಸೌಭಾಗ್ಯದ ವಿಷಯ. ಇಂಥ ಸೌಭಾಗ್ಯಕ್ಕೆ ಜನ್ಮದಿನದ ಶುಭಾಶಯಗಳು. ಹೂವ ಖಾಲಿ ಆಯ್ತು, ನೀವೇನ್ ಹೋಗ್ಬೋದು. ಇಲ್ಲ, ಏನು ಹೇಳ್ದೆ ಇಲ್ಲಿಂದ ಹೋಗಲ್ಲ. ಈ ಹೂವಿಗಾಗಿ, ನಿನ್ನ ಶುಭಕಾಮನೆಗಳಿಗಾಗಿ ತುಂಬಾ ಧನ್ಯವಾದಗಳು ರಮ. ಆದ್ರೆ ಒಂದು ವಿಷಯನ ಸರಿಯಾಗಿ ನೆನ್ಪಿಟ್ಕೋ.
ನನ್ನ ಜೀವನದ ಪ್ರತಿಯೊಂದು ಸಂಘರ್ಷದಲ್ಲೂ ನಿನ್ನದು ಕೂಡ ಅರ್ಧ ಪಾಲಿದೆ. ಯಾಕಂದ್ರೆ ನೀನು ನನ್ನ ಅರ್ಧಾಂಗಿ. ರಮಾ, ಒಬ್ಬ ಗಂಡಿನ ಸಂಘರ್ಷದ ಜೀವನದಲ್ಲಿ ಇಡೀ ಸಮಾಜ ಒಂದ್ ಕಡೆ ನಿಂತಿದ್ರೆ ತನ್ನ ಹೆಂಡತಿ ಇನ್ನೊಂದು ಕಡೆ ನಿಂತಿರ್ತಾಳೆ. ಯಾಕಂದ್ರೆ ಒಬ್ಬ ಗಂಡ ಅದವನು ಗೆದ್ದಾಗ ಎಲ್ರೂ ಅವನಿಗೆ ಮಾತ್ರ ಅಭಿನಂದನೆ ಸಲ್ಲಿಸ್ತಾರೆ, ಹೂವಿನ ಮಾಲೆ ಹಾಕಿ ಜೈಕಾರ ಹಾಕ್ತಾರೆ. ಆದ್ರೆ ಹೆಂಡತಿ ಆದವಳು ತನ್ನ ಗಂಡನ ಗೆಲುವಿನಿಂದ ಸಾರ್ಥಕತೆ ಕಂಡ್ಕೋತಾಳೆ, ಪ್ರೀತಿ ಮಾತ್ರ ಕೊಡ್ತಾಳೆ. ನಂಬಿಕೆ ಅನ್ನೋ ಹೂವನ್ನ ಅರ್ಪಿಸ್ತಾಳೆ. ಆದ್ರೆ ಅದೇ ಗಂಡು ಸೋತಾಗ ಈ ಸಮಾಜ ಬೆನ್ ತೋರಿಸಿ ಹೀಯಾಡ್ಸೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಹೆಂಡತಿ ಆದವಳು ಸದಾ ತನ್ನ ಗಂಡನ ಜೊತೆ ನಿಂತು ಅವನಿಗೆ ಸಹಾಯವಾಗಿ ನಿಲ್ತಾಳೆ. ಅದ್ ಹೇಗಂದ್ರೆ ಸದಾ ನೀನ್ ನನ್ನ ಜೊತೆ ನಿಲ್ತೀಯಲ್ಲ ರಮ, ಹಾಗೆ ನನ್ನ ಜೀವನದಲ್ಲಿ ಪ್ರತಿ ಹೋರಾಟಕ್ಕೂ ನಿನ್ನಲ್ಲಿ ಗೌರವ ಇದೆ. ಥ್ಯಾಂಕ್ ಯು. ಭೀಮಾ. ಹಾ, ಓಹೋ, ನಿನ್ ಹುಟ್ಟುದಬ್ಬ ಇಲ್ಲ ಆಚರಣೆ ಆಗ್ತಿದೆ. ಆವಾಗ್ಲಿಂದ ನಾನು ಸುಮ್ಮನೆ ಕರಿತಾ ಇದ್ದೀನಿ. ನೀನು ಅತ್ತಿಗೆ ಜೊತೆ ಇದೆಯಾ ಅಂತ ಗೊತ್ತಾಗ್ಲಿಲ್ಲ ಭೀಮಾ. ಹೋಗ್ಲಿ ಬಿಡು, ಅದು ನಂದೇ ತಪ್ಪು. ನೋಡಿಲಿ, ಆದಷ್ಟು ಬೇಗ ತಯಾರಾಗಿ ಬರ್ಬೇಕು. ನೀನು ಒಂದೊಳ್ಳೆ ಭಾಷಣ ಮಾಡ್ಬೇಕು ಇವತ್ತು. ಭಾಷಣ ನಿಮಗ್ ಅಭ್ಯಾಸ ಅಲ್ವಾ ಪ್ರತಿ ವಿಷಯಕ್ಕೂ ತಯಾರಿ ಮಾಡ್ಕೊಂಡು ಹೋಗೋದು? ಅದಕ್ಕೆ ಇವತ್ತು ನಿಮ್ ಹುಟ್ಟುದಬ್ಬದ ಭಾಷಣಕ್ಕೆ ಸಿದ್ಧತೆ ಮಾಡ್ಕೊಂಡು ಹೋಗಿ. ಮಧು ಅಣ್ಣ, ನಡೀರಿ, ನಾನು ನಿಮಗ್ ಸಹಾಯ ಮಾಡ್ತೀನಿ. ಸರಿ, ಹುಟ್ಟುದಬ್ಬದ ಶುಭಾಶಯಗಳು. ಮೂರ್ತಿ ಇರು, ನಾನು ಹಾಕ್ತೀನಿ. ಅಮ್ಮ, ಭೀಮಣ್ಣ ನಂಗೆ ತುಂಬಾ ಆತ್ಮೀಯರು. ಮತ್ತೆ ಅವ್ರಿಗೋಸ್ಕರ ವಿಶೇಷವಾದ ಉಡುಗೊರೆ ಕೊಡೋಣ ಅಂತಿದ್ದೀನಿ. ಹೌದಾ ಮೂರ್ತಿ, ನೀನು ಏನ್ ಕೊಡ್ಬೇಕು ಅಂತಿದ್ಯಾ? ಕೊಡ್ತೀನಲ್ಲ ಅಜ್ಜಿ, ನೀವ್ ಅವಾಗ್ಲೇ ನೋಡಿ. ಸರಿ ಬಿಡು.